ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನೋಮಿರಾಜ್ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವಾಗ ಆಷಾಢ ಆಗಿರೋದ್ರಿಂದ ನಾನು ತಾಯಿ ಮನೇಲಿ ಇದ್ದೀನಲ್ವಾ, ಸೊ ಹಾಗಾಗಿ ಮನೋಜ್ ಅವ್ರು ಬಂದಿದ್ದಾರೆ ನನ್ನ ಮೀಟ್ ಮಾಡೋದಕ್ಕೆ. ಒಂದು ಲಂಚಿಗೆ ಹೋಗೋಣ, ಲಂಚ್ ಡೇಟ್ ಥರ ಹೋಗೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ಸೊ ಹಾಗಾಗಿ ಈಗ ನಾನು, ಪೂಜಾ ಮತ್ತು ಮನೋಜ್ ಅವ್ರು 3 ಜನ ಇವಾಗ ಲಂಚ್ಗೆ ಹೋಗ್ತಾ ಇದ್ದೀವಿ, ನಾನ್ ವೆಜ್ಜಿಗೆ. ಮೇಘನಾಸ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಮನೋಜ್ ಅವ್ರು ತುಂಬ ದಿನದಿಂದ ಮೇಘನಾಸ್ಗೆ ಹೋಗೋಣ ಅಂತ ಹೇಳ್ತಾ ಇದ್ರು. ನಾನು ರೆಡಿ ಆದೆ, ಮನೋಜ್ ಅವರು ರೆಡಿಯಾಗಿ ಹೊರಟಿದ್ದಾರೆ ಆಲ್ರೆಡಿ. ನಮ್ಮ ಪೂಜಾ ಮೇಡಮ್ ಅವ್ರು ಇನ್ನೂ ರೆಡಿ ಆಗಿಲ್ಲ, ರೆಡಿ ಆಗ್ತಾನೇ ಇದ್ದಾರೆ, ಅವಾಗಿಂದ ಆಗ್ತಾನೇ ಇದ್ದಾರೆ. ಅವಳು ರೆಡಿ ಆಗಿದ ತಕ್ಷಣ ಹೊರಡೋದಷ್ಟೇ. ಆ್ಯಂಡ್ ನಾನು ಲಾಸ್ಟ್ ವ್ಲಾಗು ಸ್ಯಾರಿ ಪ್ಲೀಟಿಂಗ್ ವ್ಲಾಗ್ ಹಾಕಿದ್ದೀನಿ. ಹೋಪ್ ಲೇಡೀಸ್ಗೆಲ್ಲ ಅದು ತುಂಬ ಇನ್ಫಾರ್ಮೇಟಿವ್. ಅಂದರೆ ಇನ್ನೊಂದೇನೆಂದರೆ, ಅದು ನೀವು ವೀಡಿಯೋಸಲ್ಲಿ ನೋಡಿದ್ರೆ ನಿಮ್ಗೆ ಅಷ್ಟು ಕ್ಲಾರಿಟಿ ಸಿಗೋಲ್ಲ. ನೀವು ಅಲ್ಲೇ ಬಂದು ಡೈರೆಕ್ಟಾಗಿ ಪ್ರಾಕ್ಟಿಕಲಾಗಿ ನೋಡಿದ್ರೇ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ಬಟ್ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ವೀಡಿಯೋಸ್ನ ಕ್ಯಾಪ್ಚರ್ ಮಾಡಿ ನಾನು ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ವೀಡಿಯೋಸ್ನ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟ್ ವೀಡಿಯೋಸ್ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಬನ್ನಿ ಬೇಗ ಹೋಗೋಣ, ಟೈಮ್ ಆಯ್ತು ಆಲ್ರೆಡಿ 3:30. ಅಲ್ಲಿ ಹೋಗ್ಬಿಟ್ಟು ನಾನು ವ್ಲಾಗ್ ಕಂಟಿನ್ಯೂ ಮಾಡಿ. ರಶ್ ಇದೆ ಅಂದರೆ ನಮಗೆ ಸೀಟಿಂಗೇ ಇಲ್ಲ. ನೋಡಿ ಮೇಲೆಲ್ಲ ಇದೆ, ಲೇಟ್ ಆಗೋಯ್ತು, ಹಂಗಾಗಿ ಇಲ್ಲಿ ಸೀಟೇ ಇಲ್ಲ ಗೈಸ್. ವೇಟ್ ಮಾಡ್ತಾರೆ. ಫಸ್ಟ್ ಟೈಮ್ ಬರ್ತಾ ಇರೋದು? ಎಸ್, ಫಸ್ಟ್ ಟೈಮ್. ಹೇಗೆ ಅನಿಸ್ತಾ ಇದೆ ಈ ಮನುಷ್ಯ? ಹಾಯ್ ಮಾಡಿ. ಎಷ್ಟೊತ್ತಿಗೆ ಬರೋದು? ಆಯ್ತಾಯ್ತು, ಲೇಟ್ ಆಯ್ತು. ಗೈಸ್ ಬಂದಿರೋದು, ನಾನು ಕರ್ದಿದ್ದು ಎಷ್ಟೊತ್ತಿಗೆ ಗೊತ್ತಾ? 2 o'clock ಹೊರಡ್ತೀನಿ ಅಂದ್ರು. ಈಗ ಆಲ್ರೆಡಿ 5 o'clock ಲಂಚ್ ಮಾಡಕ್ ಬಂದಿದೀವಿ. ಯಾರನ್ನ 5 ಗಂಟೆಗೆ ಊಟ ಮಾಡ್ತಾರಂದ್ರೆ ನಗ್ತಾರೆ. ನಾನ್ ನೋಡು ಕಾದು ಏನ್ ಮಾಡ್ತಿದ್ಯಾ? ಏನಿಲ್ಲ, ಬಿರಿಯಾನಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಆರ್ಡರ್ ಮಾಡಿದೀವಿ, ಊಟಕ್ಕೆ ವೆಯ್ಟ್ ಮಾಡ್ತಾ ಇದೀವಿ. ಬಂದಿದ ತಕ್ಷಣ ನಾನು ಫಸ್ಟ್ ಟೈಮ್ ಬಂದಿರೋದು ಮೇಘನಾಸ್ಗೆ, ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀವಿ. ಅಲ್ಲಿ ಮೀನ್ ಕಬಾಬ್ ಆರ್ಡರ್ ಮಾಡಿದ್ವಿ, ಅದು ಬಂತು. ಈಗ ಸಂಡೇ ನಾನ್ ವೆಜ್ ಸ್ಪೆಷಲ್. ಪೂಜಾ ಫುಲ್ ಬ್ಯಾಟಿಂಗ್ ಇವತ್ತು. ನಾಲ್ಗೆ ನೋಡಾಗ್ಲೇ ಹೆಂಗ್ ಮಾಡ್ತಾ ತಿನ್ನುವ. ಡೆಲಿಷಿಯಸ್ ಅಲ್ಲ? ಲುಕ್ಸ್ ಡೆಲಿಷಿಯಸ್. ನಮ್ಮ ಯಜಮಾನ್ರನ್ನ ಕೇಳ್ಬೇಕು. ನಮ್ಮ ಯಜಮಾನ್ರು ಚಿಕನ್ ತಿನ್ನಲ್ಲ, ಅವ್ರು ಜಾಸ್ತಿ ಮಟನ್ ಫೇವ್ರೆಟ್ ಅವ್ರಿಗೆ. ತಿನ್ಬಿಟ್ಟು ಹೇಳಿ ಹೇಗಿದೆ ಅಂತ ಮಾಡ್ತಿದ್ದಾರೆ. 3.4. 3.4 ಅಲ್ಲಮ್ಮ. ಹೇಗಿದೆ ಊಟ? ಚೆನ್ನಾಗಿದೆ. ಇಷ್ಟ ಆಯ್ತಾ? ಚೆನ್ನಾಗಿದೆ. ಹೇಗಿದೆ ಊಟ ಮನೋಜ್ ಜೀರ್ಗಿ ಅವರೇ? ಆಗ್ತಾನೆ ಹೇಳಿಲ್ವಾ 3.4 ಅಂತ? 3.4 ಕರೆಕ್ಟಾಗಿ ಹೇಳಿ. ನೋಡಿ ಗೈಸ್, ಕೋಕ್ ತರಿಸ್ಕೊಂಡವ್ರೆ. ಅದು ರಾಂಗ್ ಟೇಬಲ್ ತಗೊಂಬಂದು ಇಟ್ಬಿಟ್ರು. ನಾನು ಇವ್ರು ತರ್ಸ್ಕೊಂಡಿದ್ದಾರೇನೋ ಅನ್ಕೊಂಡೆ. ನೀವ್ ಹೇಳಿರ್ಲಿಲ್ವಾ? ಚೆನ್ನಾಗಿದೆ ಊಟ? ಇಷ್ಟ ಆಯ್ತಾ? ಚೆನ್ನಾಗಿದೆ ಗೈಸ್, ತುಂಬಾ ಚೆನ್ನಾಗಿದೆ. ಸ್ವೀಟ್ ಕಾರ್ನ್, ಚಾಕ್ಲೇಟ್. ನಿಮಗ್ ಬೇಡವಾ? ಬೇಡ ಅಂದ್ಬಿಟ್ಟು ಇಸ್ಕೊತವ್ರೆ. ನೀವು ತಿನ್ನಿ. ಬೇಡವಾ? ಗೈಸ್ ಅವ್ರಿಗೆ ಫುಲ್ಲು ಕೋಲ್ಡ್ ಆಗ್ಬಿಟ್ಟಿದೆ, ಅದಕ್ಕೆ ಅವ್ರಿಗೆ ಅದು ಬೇಡ ಇದು ಬೇಡ ಅಂತಿದ್ದಾರೆ. ಊಟನು ಕಷ್ಟ ಪಟ್ಕೊಂಡು ತಿಂದಿದ್ದಾರೆ ಅಲ್ವಾ? ಇಷ್ಟ ಆಯ್ತಾ ಊಟ? ಇದ್ಯಾವ್ದಿದು? ಈಗ ನಾವು ವೆಸ್ಟ್ ಸೈಡ್ಗೆ ಹೋಗ್ತಾ ಇದೀವಿ. ಪೂಜಾ ಏನೋ ಸ್ವಲ್ಪ ಪರ್ಚೇಸ್ ಮಾಡ್ಬೇಕು ಅಂತಿದ್ದಾಳೆ, ಹಾಗಾಗಿ ವೆಸ್ಟ್ ಸೈಡ್ ಹೋಗ್ತಾ ಇದೀವಿ. ಇಲ್ಲಿಂದ ಒಂದು 300 meters ಇದೆ, ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ತಿಂದಿದ್ದು ಜೀರ್ಣ ಆಗ್ಬೇಕಲ್ವಾ? ಏನ್ ನಿಮ್ಮಿಬ್ರದ್ದು ಬರೀ ನಾನು ನಾಡ್ಕೊಳ್ಳೋದು ರೇಗ್ಸೋದಿದೆ. ಆಯ್ತು ನಿಮ್ದು, ಪರವಾಗಿಲ್ಲ. ಬನ್ನಿ, ಅಲ್ಲಿ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀವಿ. ಸೈಡ್ ಬಂದ್ವಿ. ನಮ್ಮ ಪೂಜಾ ಮೇಡಮ್ ಅವ್ರಿಗೆ ಏನ್ ತಗೊಳ್ತಾರೆ ನೋಡೋಣ. ಬರ್ತಡೇ ಶಾಪಿಂಗ್ ಅಂತೆ ಗೈಸ್. ಏನೇನಪ್ಪ ನೋಡಿದ್ರಾ? ಯಾವಾಗ ಬ್ಲಾಗ್ ಮಾಡೋದಿಕ್ಕೆ ನಾವು ಈಗ ಕ್ಯಾಮ್ರಾ ತೆಗಿತೀವಿ, ಅದ್ ಮಾಡಿಲ್ಲ, ಅದ್ ಹೇಳಿಲ್ಲ ಅಂತ ಹೇಳ್ತಾರೆ.
ಅಲ್ಲಂತೂ ನಮ್ಗೆ ಏನು ಕಲೆಕ್ಷನ್ಸ್ ಇಷ್ಟ ಆಗಿಲ್ಲ. ಇಲ್ಲಾದ್ರೂ ನೋಡೋಣ ಏನ್ ಸಿಗುತ್ತೆ, ಏನ್ ತಗೊಂತಾಳೆ ಅಂತ. ಬನ್ನಿ ಒಳಗಡೆ ಹೋಗುವ. ಸ್ಟಾರ್ಟ್. ಶುರು ಗೈಸ್. ಒಂದ್ ಟೈಮಲ್ಲಿ ನನಗೆ ಇಲ್ಲಿ ಮನೋಜ್ ಅವರು ಒಂದಿನ ನನಗೆ ಡ್ರೆಸ್ಸಸ್ ಕೊಡ್ಸಿದ್ರು, ಅದೇ ನೆನಪಾಗ್ತಾ ಇದೆ. ಏನೋ ತಗೊಂತೀರಾ ನೀವು? ಎಲ್ಲ ಇದೆ. ಹ? ಎಲ್ಲ ಇದೆಯಾ? ಎಲ್ಲ ಇದೆಯಂತೆ. ಈಗ ನನ್ನ ತಂಗಿ ಡ್ರೆಸ್ ನೋಡ್ತಾ ಇದ್ದಾಳೆ. ಅಷ್ಟು ನೋಡಿ, ಅದು ಬ್ಯಾಗ್ ಅದ್ ನೋಡಿ ಗೈಸ್, ಏನ್ ಕ್ಯೂಟ್ ಆಗಿದೆ. ನಂಗೆ ಯಾಕೆ ಈ ಹ್ಯಾಂಡ್ ಬ್ಯಾಗ್ ಮೇಲೆ ಕಣ್ಣೋಗುತ್ತೆ ಅಂತ ಗೊತ್ತಿಲ್ಲ. ಮನೋಜ್ ಅವ್ರಿಗೆ ಹ್ಯಾಂಡ್ ಬ್ಯಾಗ್ ಕೊಡ್ಸು ಅಂತ ಕೇಳಿದ್ರೆ ಏನಂತ ಹೇಳಿದ್ರಿ? ಇದಾವಲ್ಲ ಮತ್ತೇನಕ್ಕೆ ಈಗ. ಆಲ್ರೆಡಿ ಇದಾವಲ್ಲ ಇಷ್ಟೊಂದು, ಮತ್ತೆ ಏನಕ್ಕೆ ತಗೊಂತೀಯಾ ಅಂತೆ. ನೋಡಿ ಗೈಸ್, ಕೊಡ್ಸು ಅಂದ್ರೆ ಕಲೆಕ್ಷನ್ಸ್ ಮಾಡಬೇಕು ಅಂತ ಇದ್ದೀನಿ. ಆಲ್ರೆಡಿ ಇದಾವೆ. ಆಲ್ರೆಡಿ ನನ್ನ ಹತ್ರ 3-4 ಇದೆ. ನೆಕ್ಸ್ಟ್ ಟೈಮ್ ಕೊಡಿಸ್ತೀರಾ? ಓಕೆ. ಏನು ನೋಡ್ತಿದ್ಯಪ್ಪು? ಓಯ್, ಏನು ತಗೊಂಡೆ? ಓ, ಶರ್ಟ್ಸ್ ವೆರಿ ನೈಸ್. ನಾನು ಯಾವುದಾದ್ರೂ ಒಂದು ಲಾಂಗ್ ಒನ್ ಪೀಸ್ ನೋಡೋಣ ಅನ್ಕೊಂತಾ ಇದ್ದೀನಿ. ಇಫ್ ಇನ್ ಕೇಸ್ ಸಿಕ್ಕಿದ್ರೆ ಚೆನ್ನಾಗಿರೋದು ತಗೊತೀನಿ, ಇಲ್ಲಾಂದ್ರೆ ಇಲ್ಲ ತಗೊಳೋದು. ಆಲ್ರೆಡಿ 2 ಶರ್ಟ್ ಹಿಡ್ಕೊಂಡವಳೆ. ಮೋಸ್ಟ್ಲಿ ಅದು ಕಾಟ್ ಸೆಟ್ ಇರಬೇಕು. ನಾನು ಟ್ರೈ ಮಾಡ್ಬೇಕಿದ್ರು ಒಂದು ಶರ್ಟ್ ಬೇಕು. ಈಗ ಮೇಲೆ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ, ಹಾಗಾಗಿ ಇಲ್ಲಿ ಮೇಲೆ ಬಂದ್ವಿ. ನೋಡೋಣ ಇಲ್ಲಿ ಹೆಂಗಿದೆ ಕಲೆಕ್ಷನ್ಸ್ ಅಂತ. ಕೆಳಗಡೆ ಇಲ್ಲ ಸ್ಲಿಪ್ಪರ್ ಸೆಕ್ಷನ್ ಅಂದ್ರು, ಮೇಲೆ ಬಂದ್ವಿ ಈಗ. ಚೆನ್ನಾಗಿದೆ. ಅಲ್ಲಿದೆ ಅಷ್ಟು ಗೈಸ್. ಮುಂಚೆ ಬಂದಾಗ ಇಲ್ಲಿ ಹೆಂಗಂದ್ರೆ ಜನ ಸ್ಲಿಪ್ಪರ್ಸ್ ತಗೊಳಕ್ಕೆ ಆಗ್ತಿರ್ಲಿಲ್ಲ ನಮ್ಗೆ, ಅಷ್ಟು ಜನ ಇದ್ರು. ಈಗ ಫುಲ್ ಚೇಂಜ್ ಮಾಡಿದ್ದಾರೆ. ಸ್ಲಿಪ್ಪರ್ ಸೆಕ್ಷನ್ ಒಂದ್ ಕಡೆ ಮಾಡಿದ್ದಾರೆ, ಚೆನ್ನಾಗಿದೆ. ನೋಡೋಣ ಬನ್ನಿ. ಫ್ಲಾಟೇ ತಗೊಂತೀಯಾ? ನಾನು ಯೂಶಲಿ ನಾನು ಲೀವ್ಸ್ ಹಾಕಲ್ಲ. ಹೀಲ್ಸ್ ಹಾಕಲ್ಲ, ಬಿಕಾಸ್ ಶಿ ಇಸ್ ಆಲ್ರೆಡಿ ಹೈಟ್ 5.8 ಇದ್ದಾಳೆ. 5.7 ಇದ್ದಾಳೆ. ಜಾಸ್ತಿ ಹೇಳ್ತಿದ್ದೆ, ಆಮೇಲೆ ಹುಡುಗ ಸಿಕ್ತಿರಂಗ್ ಮಾಡಕ್ಕ. ಏನೇನೇನು ಹುಡುಗ ಸಿಕ್ತಿಲ್ದಿರಂಗ್ ಮಾಡ್ತಾ ಇದ್ಯಾ ಜಾಸ್ತಿ ಹೇಳ್ಬಿಟ್ಟು. ದಿಸ್ ಇಸ್ ಕ್ಯೂಟ್. ತರ ಬಿಡಿ. ನೋಡಿ ಗೈಸ್, ಬಂದ್ವಿ ಫೈನಲಿ. ನೋಡು ಹಿಂಗೆ ಆಗಿದೆ, ಪ್ರೀಮಿಯಂ ಆಗಿದೆ ಅಲ್ಲ. ರಿಯಲಿ ಬ್ಯೂಟಿಫುಲ್, ನಿಜವಾಗ್ಲೂ ಚೆನ್ನಾಗಿದೆ. ಓ, ಅದ್ರಲ್ಲಿ ಈ ಕಲರ್ ಇದೆ. ಅವಳು ಟ್ರೈ ಮಾಡಿದ್ಮೇಲೆ ಯಾವ್ದಾವ್ದು ತಗೊಂಡ್ಲು ಅಂತ ಕಲೆಕ್ಷನ್ಸ್ನ ತೋರಿಸ್ತೀವಿ. ಇದು ಹೀಲ್ಸ್ ನಮ್ಗೆ ಈ ಥರ ಏನಂತಾರೆ ಕಿಟನ್ ಹೀಲ್ಸ್ ಹಾಕೊಳಕ್ ಇಷ್ಟ. ಬಟ್ ಈ ಹೀಲ್ಸ್ ಮನೋಜ್ಗಿಂತ ನಾನೇ ಹೈಟ್ ಕಾಣಿಸ್ಬಿಡ್ತೇನೆ. ತಗೋಬೇಕು ಈ ಥರದ್ದೊಂದು. ಇದು ಮತ್ತೆ ಈ ಥರ ಬಾಕ್ಸ್ ಹೀಲ್ ತುಂಬ ಇಷ್ಟ ಆಗಿದೆ ನನಗೆ. ಆ್ಯಕ್ಚುಲಿ ಬ್ಲ್ಯಾಕ್ ಕಲರ್ ಯಾವುದು ನನಗೆ ಆನ್ಲೈನಲ್ಲಿ ಸಿಗ್ತಾ ಇರಲಿಲ್ಲ. ಇಲ್ಲಿ ಚೆನ್ನಾಗಿದೆ, ಬಟ್ ಏನು ಸೇಲ್ಸ್ ಏನೂ ಇಲ್ಲ, ಜಸ್ಟ್ ನಾರ್ಮಲ್ ಪ್ರೈಸ್. ಸೊ ಹಾಗಾಗಿ ಥಿಂಕಿಂಗ್ ತಗೊಳ್ಳೋದ ಬೇಡವಾ ಅಂತ. ಇದೊಂದು ಗೋಲ್ಡ್ ಒಂದು ನೋಡುವ ಯಾವ್ದು ಚೆನ್ನಾಗಿ ಕಾಣುತ್ತೆ ಅಂತ. ಈ ಬ್ಲ್ಯಾಕ್ ಒಂದು ಇಷ್ಟ ಆಯಿತು, ಅದೊಂದು ಎತ್ತಿಟ್ಕೊತೀನಿ. ಈಗ ಇದೊಂದು ಬಾಕ್ಸಲ್ಲಿ ಒಂದು ಟ್ರೈ ಮಾಡ್ತೀನಿ ನೋಡೋಣ. ಅದು ಮೋಸ್ಟ್ಲಿ ಸ್ಲೀವ್ ನೀನು ಫೋಲ್ಡ್ ಮಾಡೋದು ಚೆನ್ನಾಗಿತ್ತು ಅನ್ಸುತ್ತೆ ಗೈಸ್. ಇದು ಚೆನ್ನಾಗಿದೆ ಅಲ್ವಾ ಹೇಳಿ? ಚೆನ್ನಾಗಿದ್ರೆ ಕಾಮೆಂಟ್ ಮಾಡಿ. ಇನ್ನೂ 2 ತೊಗೊಂಡಿದ್ದೆ ತಾನೇ, ಟ್ರೈ ಮಾಡ್ಕೋಬೇಕು. ಈ ಹುಡುಗಿನ ಒಪ್ಸೋಕ್ಕೆ ತುಂಬ ಕಷ್ಟ. ಇನ್ನೂ 2 ಇದೆಯಂತೆ, ಟ್ರೈ ಮಾಡ್ಕೊಂಬರ್ತೀನಿ ಅಂತ ಹೇಳ್ಬೋದು. ಎಷ್ಟು ಒಳ್ಳೆಯದಾಗಿದೆ, ಚೆನ್ನಾಗಿದೆ. ನಮ್ಮ ಹೆಬ್ಬಾಳ ಕ್ರೇಜಿ. ನಮ್ಮ ಹೆಬ್ಬಾಳ ಬೆಂಗಳೂರು. ನನಗೆ ಈ ಜಾಗ ತುಂಬ ನೆನಪಿದೆ. ಏನಂದರೆ ನಾವು ನಮ್ಮದು ಟೀಮ್ ಲಂಚ್ ಇಟ್ಟಿದ್ರು, ಆವಾಗ ಎಲ್ಲ ಟೀಮ್ ಲಂಚ್ ಮಾಡಿಕೊಂಡು ಎಲ್ಲ ಅವ್ರ ಪಾಡಿಗೆ ಹೋದ್ರು. ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ಬಂದು ಇಲ್ಲಿ ಫೋಟೋಶೂಟ್ ಮಾಡಿದ್ವಿ. ಈ ಜಾಗ ತುಂಬ ನೆನಪು ಗೈಸ್. ಈವ್ನಿಂಗ್ ಆಯಿತು, ಈಗ ನಮ್ಮ ಅಜ್ಜಿ ಮನೆ ಹತ್ರ ಹೋಗ್ಬೇಕು. ಅಲ್ಲಿ ಹೋಗಿ ನಮ್ಮ ಅತ್ತೆನ ಮೀಟ್ ಮಾಡಿಕೊಂಡು ಮತ್ತೆ ಮನೆಗೆ ಬರಬೇಕು. ಮನೋಜ್ ಅವರು ಹೋಗ್ತಾರೆ. ಈಗ ಅವಳು ಬಂದಿದ ತಕ್ಷಣ ನೋಡ್ಬೇಕು, ಇನ್ನ 2 ಡ್ರೆಸ್ ಇದೆ, ಅದು ಹಾಕೊಂಡ್ಮೇಲೆ ನೋಡಿ ಬಿಲ್ ಮಾಡ್ಕೊಂಡು ಹೊರಡೋದು. ದಿಸ್ ಇಸ್ ಅ ಸೆಕೆಂಡ್ ಔಟ್ಫಿಟ್. ನನಗೆ ತುಂಬ ಇಷ್ಟ. ಸ್ಲೀವ್ ಸಖತ್ತಾಗಿದೆ. ಹೋಗಿ ಬೇಗ ನೆಕ್ಸ್ಟ್ ಔಟ್ಫಿಟ್. ನಂಗೆ ತುಂಬ ಇಷ್ಟ ಆಯ್ತು.
ನನಗೆ ಅದೇ ಪಿಂಕ್ದು ಇಷ್ಟ ಆಯ್ತು. ನಿನಗೆ ಅದು ಇಷ್ಟ ಆಯ್ತು? ಪಿಂಕ್ ಇಷ್ಟ ಆಯ್ತು. ಸೈಜ್ ಚಿಕ್ಕ ತಗೋಬೇಕು, ಜಾಸ್ತಿ ಆಯ್ತಾ? ಚೆನ್ನಾಗಿದೆ ಇದು. ಏನಾಯ್ತು? ನಾಡು ಅವತಾರಕ್ಕೆ ಟ್ರಯಲ್ ರೂಮ್ ಅಲ್ಲಿ ಕತ್ತೆ ಆಗೋಯ್ತು ಚೀನ. ಅಷ್ಟೇನಾ? ನಾನೇನೋ ಅಂದ್ಕೊಂಡೆ. ಬಟ್ ಅವಳಿಗೆ ಸ್ಲಿಪ್ಪರ್ಸ್ ಯಾವ್ದು ಇಷ್ಟ ಆಗಿಲ್ಲ, ಡ್ರೆಸ್ ಇಷ್ಟ ಆಯ್ತಾ? ಸ್ಲಿಪ್ಪರ್ಸ್ ಇಷ್ಟ ಆಯ್ತು, ಸೈಜ್ ಇಲ್ಲ. ಸೈಜ್ ಇಲ್ವಂತೆ. ವಾಟ್ ಅಬೌಟ್ ಡ್ರೆಸ್? ಒಂದು ಶರ್ಟ್ ತಗೋತಾ ಇದೀನಿ. ಒಂದು ಶರ್ಟ್ ತಗೊಂತ ಇದ್ದಾಳಂತೆ. ಓಕೆ, ಅದೇ ಫೈನಲ್ಲ. ತಗೋಯ್ದೆ. ಏನ್ರಿ, ಯಾರ್ರೀ ನಂಬರ್ ಇಸ್ಕೊಂಡ್ ಮಾಡ್ತೀರಾ ನೀವು? ಫೋನ್ ಸ್ವಿಚ್ ಆಫ್ ಆಗುತ್ತೆ, ಬೇಗ ಬನ್ನಿ, ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ ಅಂದ್ರು. ಅದ್ ಯಾವ ಗ್ಯಾಪ್ ಅಲ್ಲಿ ಬಂದ್ರು ಹಿಂಗೆ ಅಂತಾನೆ ಗೊತ್ತಿಲ್ಲ. ಯಾರ್ ಫೋನ್ ತಗೊಂಡ್ ಮಾಡಿದ್ರು? ಆಗಸ್ಟ್ ಫಸ್ಟ್ ಸೇಲ್ ಸ್ಟಾರ್ಟ್ ಆಗುತ್ತಂತೆ. ಹೌದಾ? ಆಮೇಲೆ ಹೊಸ ಕಲೆಕ್ಷನ್ಸ್ ಬರುತ್ತಂತೆ. ಬರ್ಡೇ ಡಿಸ್ಕೌಂಟ್ ಕೊಟ್ರು ನನಗೆ. ಲಾಟ್ರಿ. ನಾನು ಇವ್ರಲ್ಲೆಲ್ಲೋ ಹೋಗಿದ್ದೀನಿ, ಅಂಗಡಿ ಹತ್ರ ಬಂದಿದ್ದೀನಿ, ಯಾವ್ದೋ ಫೋನ್ ಇಸ್ಕೊಂಡ್ ಮಾಡ್ತಾ ಇದೀನಿ. ನನ್ಗೆ ನಿಮ್ಗೆ ಗೊತ್ತಾಯ್ತಾ ನಾವು ಅಲ್ಲೇ ಇದೀವಿ ಅಂತ? ಜೋರಾಗಿ ಮಾಡ್ತಾ ಇದ್ದೀನಿ. ಗೊತ್ತಾಗುತ್ತೆ, ಹೆಂಗ್ ಗೊತ್ತಾಗಲ್ಲ? ಬನ್ನಿ, ಈಗ ಬಿಲ್ಲಿಂಗ್ ಕೌಂಟರ್ ಹತ್ರ ಹೋಗ್ತಾ ಇದೀವಿ. ಬಿಲ್ಲಿಂಗ್ ಮಾಡಿಸಿ ಮನೆಗೆ ಹೊರಡು. ಅಂಗಡಿಗೆ ಹೋಗ್ಬಿಟ್ಟು ಏನೋ ಫೈಟರ್ ಫಿಶ್ ತಗೊಂಬಂದಿದ್ದಾಳಂತೆ. ನನಗೆ ತೋರ್ಸಕ್ ತಗೊಂಬಂದ್ಲು. ಒಂದೇನಾ? ಅದು ಒಂದೇ. ಎಷ್ಟು ಚೆನ್ನಾಗಿದೆ. ಕ್ಯಾಮ್ರಲ್ಲಿ ಏನು ಈ ಥರ ಕಾಣ್ತದೆ, ರಿಯಲ್ ಆಗಿ ಚೆನ್ನಾಗಿದೆ. ಎಷ್ಟು ಕೊಟ್ಟೆ? 200. ನಿಂಗೆ ಇಷ್ಟನಾ? ಗೈಸ್, ಇವ್ರ ಮನೇಲೂ ಇದಿತ್ತು, ಏನೋ ಗೋಲ್ಡನ್ ರೆಟ್ರಿವರು, ಏನಾದ್ರ ಹೆಸರು? ಬಾರ್ಬಿ ಅಂತ. ಅವರು ಲೈಕ್ ಕೆನಲ್ ಕೊಟ್ಬಿಟ್ರು ವಾಪಸ್ಸು. ಈಗ ಫಿಶ್, ಇವಳು ನಮ್ ತರನೇ ಪ್ರಾಣಿ ಹುಚ್ಚು. ಇವಾಗ ನೋಡಿ, ಹೋಗ್ಬಿಟ್ಟು ಈಗ ತಗೊಂಬಂದವಳು ಫಿಶ್. ಅದೇನದು? ಬಾಕ್ಸ್ ಗ್ಲಾಸ್. ಇದನ್ನ ಹಾಕೋದಿಕ್ಕ? ಇದು ಫುಡ್. ಒಟ್ನಲ್ಲಿ ಏನಾದ್ರೂ ಒಂದ್ ತರ್ಬೇಕು, ಮಾಡ್ಬೇಕಲ್ಲ ನೀನು. ಪೂಜಕ್ಕ ನಾನ್ ಬಂದೆ. ಪೂಜಕ್ಕ ಮನೇಲಿದ್ದಾಳೆ. ಊಟ ಮಾಡ್ದಾ? ತಿನ್ಬೇಕು. ಇನ್ನು ತಿಂದಿಲ್ಲ. ಬಾ, ನಮ್ಮ ಮನೇಲಿ ತಿನ್ನು. ಬರ್ತೀನಿ ಸಂಡೆ. ಇಲ್ಲಿ 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 ತಿನ್ನು ಬಾ. ನೀವು ನಿಮ್ದಾಯ್ತಾ? ಇಲ್ಲ, ನಾವು ನಮ್ಮ ಹಸ್ಬೆಂಡ್ ವೇಟ್ ಮಾಡ್ತಾ ಇದೀವಿ. ಮನೋಜನ ಬರುತ್ತೆ. ಅಯ್ಯೋ, ಬರುತ್ತೆ, ಮನೋಜಣ್ಣ ಬರುತ್ತಾ ಅಂತೆ. ಸ್ಕೂಲ್ಗೆ ಹೋಗ್ತಿದ್ಯಾ? ಓಕೆ. ನಾಳೆ ಇದೆ ಸ್ಕೂಲ್. ನಾಳೆ ಮಂಡೇ ಅಲ್ವಾ ಗೈಸ್? ಸ್ಕೂಲ್ ಪಾಪ. ಸ್ಕೂಲ್ ಮೇಡಮ್ ಇಷ್ಟನಾ? ಇವಾಗ ಹೋಗ್ತಿಲ್ವಾ ನೋಡಿ. ಬಂಕ್ ಅವಾಗ ಬಂಕ್ ಆಗ್ತಾರಂತೆ ನೋಡಿ ಗೈಸ್. ಅವಾಗೆಲ್ಲ ನಮ್ ಸ್ಕೂಲ್ ಟೈಮಲ್ಲೆಲ್ಲ ನಾವು ಬಂಕ್ ಅನ್ನೋದೇ ಏನಂತ ಗೊತ್ತಿರ್ಲಿಲ್ಲ. ಈಗ ಮಕ್ಳು ಬಂಕ್ ಆಗ್ತಾರಂತೆ, ಜೆನ್ಸಿ ಕಿಡ್ಸ್. ಓಕೆ, ಗುಡ್ ನೈಟ್. ಗುಡ್ ನೈಟ್. ಸಿಗುವ ಮತ್ತೆ. ಬಾಯ್ ಬಾಯ್. ಬಾಯ್ ಬಾಯ್.